ಸಿದ್ದುಗೆ ಮೂಡೋ ಟೆನ್ಷನ್, ಡಿಕೆಶಿಗೆ ತಿಹಾರ್ನದ್ದೇ ಟೆನ್ಷನ್ ಶುರುವಾಗಿದೆ. ಡಿಕೆಶಿಯನ್ನ ಮತ್ತೆ ಒಳಗೆ ಹಾಕಲು ನಡೀತಾ ಇದೆಯಂತೆ ಸಂಚು. ಡಿಸಿಎಂ ಡಿಕೆಶಿಗೆ ಮತ್ತೆ ಕಾಡ್ತಾ ಇದೆಯಾ ತಿಹಾರ್ ಜೈಲಿನ ಭಯ? ಡಿಸಿಎಂ ಡಿಕೆಶಿ ಬಂಧನಕ್ಕೂ ಬಿಜೆಪಿ ಕೆಡ್ಡವನ್ನ ತೋಡಿ ಕೂತಿದೆಯಾ? ಅಸಲಿಗೆ ಬಂಧನದ ಸುದ್ದಿಯನ್ನ ಬ್ರೇಕ್ ಮಾಡಿದ್ದೆ ಡಿಸಿಎಂ ಡಿಕೆಶಿ. ನನ್ನ ಬಂಧನಕ್ಕೆ ಈಗಲೂ ಬಿಜೆಪಿ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಯಾರು ಏನೆಲ್ಲ ಮಾಡಿದ್ದಾರೆ ಅಂತ ನನಗೂ ಗೊತ್ತಿದೆ, ಯಾರು ಏನು ಬೇಕಾದ್ರೂ ಮಾಡಿಕೊಳ್ಳಲಿ ಸಿದ್ಧನಿದ್ದೇನೆ ಅಂತ ಡಿಕೆಶಿ ಹೇಳಿದ್ದಾರೆ. ಬಹಿರಂಗವಾಗಿ ಬಿಜೆಪಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡಿಕೆಶಿ. ನನ್ನ ರಾಜಕೀಯವಾಗಿ ಮುಗಿಸಿದ್ರೆ ಎಲ್ಲವೂ ಮುಗೀತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರು ನಾಯಕರಿಗೆ ಏನು ಬರ ಇಲ್ಲ, ನನ್ನಂತ ಅನೇಕರು ಹುಟ್ಟಿಕೊಳ್ತಾರೆ ಎಂದ ಡಿಸಿಎಂ ಡಿಕೆ ಶಿವಕುಮಾರ್. ಪಾದಯಾತ್ರೆಯ ಪಾಲಿಟಿಕ್ಸ್ ಶುರುವಾಗ್ತಿದ್ದಂತೆ ಸಿದ್ದುಗೆ ಮೂಡ ಟೆನ್ಷನ್ ಆಗ್ತಾ ಇದೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ತಿಹಾರದ್ದೇ ಟೆನ್ಷನ್. ಡಿಕೆಶಿಯನ್ನ ಮತ್ತೆ ಒಳಗೆ ಹಾಕಲು ನಡೆದಿದೆಯಂತೆ ಮಹಾ ಸಂಚು. ಡಿಸಿಎಂ ಡಿಕೆಶಿಗೆ ಮತ್ತೆ ಕಾಡ್ತಾ ಇದೆಯಾ ಹಾಗಾದ್ರೆ ತಿಹಾರ್ ಜೈಲಿನ ಭಯ? ಡಿಸಿಎಂ ಡಿಕೆಶಿ ಬಂಧನಕ್ಕೂ ಬಿಜೆಪಿ ಕೆಡ್ಡವನ್ನ ತೋಡಿ ಕೂತಿದ್ಯಾ ಹಾಗಾದ್ರೆ? ಅಸಲಿಗೆ ಈ ಬಂಧನದ ಸುದ್ದಿಯನ್ನ ಬ್ರೇಕ್ ಮಾಡಿದ್ದೆ ಸ್ವತಃ ಡಿಕೆಶಿ ಅವರು. ನನ್ನ ಬಂಧನಕ್ಕೆ ಈಗಲೂ ಕೂಡ ಬಿಜೆಪಿ ಪ್ರಯತ್ನವನ್ನ ಮಾಡ್ತಾ ಇದೆಯಂತ ಸ್ವತಃ ಅವರೇ ಹೇಳ್ತಾರೆ. ಯಾರು ಏನೆಲ್ಲ ಮಾಡ್ತಿದ್ದಾರೆ ಅಂತ ನನಗೂ ಗೊತ್ತಿದೆ ಅಂತ ಡಿಸಿಎಂ ಹೇಳ್ತಿದ್ದಾರೆ. ಆದ್ರೆ ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಸಿದ್ಧನಾಗಿದ್ದೇನೆ. ಡಿಸಿಎಂ ಡಿಕೆಶಿ ಬಿಜೆಪಿಗೆ ಬಹಿರಂಗವಾಗಿನೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ರಾಜಕೀಯವಾಗಿ ಮುಗಿಸಿದ್ರೆ ಎಲ್ಲವೂ ಮುಗಿತಾ ಹಾಗಾದ್ರೆ? ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರು ಮತ್ತು ನಾಯಕರಿಗೆ ಬರ ಇಲ್ಲ, ನನ್ನಂತ ಅನೇಕರು ಹುಟ್ಟುಕೊಳ್ತಾರೆ ಅಂತ ಡಿಸಿಎಂ ಡಿಕೆಶಿ ಗುಡುಕ್ತಾ ಇದ್ದಾರೆ. ಪ್ರಶ್ನೆ ಕೇಳ್ತಾ ಇದ್ದೀವಿ, ಅವರು ಸರ್ಕಾರದಲ್ಲಿ ಮಾಡಿದ್ದ ಹಗರಣದ ಜವಾಬ್ದಾರಿ ಯಾರು? ಜನ ನಮ್ಗೆ ಆಯ್ಕೆ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಎಲ್ಲ ಯಾರು ಮುಖ್ಯಮಂತ್ರಿ ಆಗಿದ್ರು, ಹೆಂಗಾಯ್ತು, ಹೆಂಗ್ ಬ್ಯಾಂಕ್ ಹೋಯ್ತು ಅದೆಲ್ಲ ಹೇಳ್ಬೇಕಲ್ಲ. ಈಗ ನಮ್ಮ ಬಗ್ಗೆ ಮಾತಾಡ್ತಾರೆ. ಪಾದಯಾತ್ರೆ ನಡ್ಕೊಂಡು ಬಂದಾಗ ನೀವು ಅವ್ರಿಗೆಲ್ಲ ಈಗ ನಾನೇನು ಪ್ರಶ್ನೆ ಕೇಳಿದ್ರೆ ಅದಕ್ಕೆಲ್ಲ ಉತ್ತರ ಹೇಳಿ. ಅವರು ನಮ್ಮನ್ನ ಜೈಲ್ಗೆ ಹಾಕ್ಸ್ಬೇಕು ಅಂತ ಬಹಳ ದೊಡ್ಡ ಸಂಚು ನಡೀತಾ ಇದೆ, ನನ್ಗೆ ಗೊತ್ತಿದೆ. ಅದು ಮಾಡಲಿ, ರೆಡಿದ್ದೀನಿ. ನನ್ನಂತವನು ಬೇಕಾದಷ್ಟು ಜನ ಇಲ್ಲಿ ಉಟ್ಕೋತಾರೆ ಕಾಂಗ್ರೆಸ್ ಪಾರ್ಟಿಲಿ, ಏನು ತೊಂದರೆ ಇಲ್ಲ, ಇರಲಿ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಭ್ರಷ್ಟಾಚಾರದ ಪಿತಾಮಹ ಅಂತೇಳಿ ವಿಜಯೇಂದ್ರ ಅವರು ಇವತ್ತು ಸುದ್ದಿಗೋಷ್ಠಿ ನಡೆಸಿ ಹೇಳಿರುವಂತದ್ದು. ಅದಕ್ಕೆ ಅವ್ನು ಹೇಳ್ತಾ ಇರೋದು, ಅವ್ನು ಇನ್ನ ಬಿಚ್ಚಿನಿ ಏನ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನ, ಭ್ರಷ್ಟಾಚಾರದ ಪಿತಾಮಹ ಏನು ಅಂತ ಹೇಳ್ಬೇಕು. ನಾಳೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಭ್ರಷ್ಟಾಚಾರದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ ಅವನಿಗೆ ತಾಕತ್ತಿದ್ರೆ, ಗಣಿಸಿದ್ರೆ ಅವನು ತಿಳ್ಸಕ್ ಕೇಳಿ. ಅವನಿಗೆ ಗೌರವ ಕೊಡ್ತೀನಿ, ಒಬ್ಬ ಪಾರ್ಟಿ ಅಧ್ಯಕ್ಷ. ತಿಳ್ಸಕ್ ಕೇಳಿ, ಭ್ರಷ್ಟಾಚಾರದ ಪಿತಾಮಹ ಕರೆಕ್ಟ್ ಅವ್ರು ಹೇಳ್ತಾ ಇದ್ದಾನೆ ಅಂತ ಒಪ್ಕೊಳ್ಳೋಣ. ಹೇಳಕ್ ಕೇಳಿ, ಯಾವ್ದು ಭ್ರಷ್ಟಾಚಾರ, ಯಾವ ತನಿಖೆ ಆಗಿದೆ, ಎಲ್ಲಿದೆ, ಏನ್ ಭ್ರಷ್ಟಾಚಾರ ಅವ್ನು ಗೊತ್ತಿದ್ಯಾ? ನನ್ನ ಬಗ್ಗೆ ಇರುವಂತ ಇಡಿ ಕೇಸು, ಆ ಜೈಲ್ಗೆ ಹೋಗಿದ್ನಲ್ಲ ನನ್ನ ಕೇಸು, ನಿಮ್ಮಪ್ಪ ಇದು ಇನ್ಕಮ್ ಟ್ಯಾಕ್ಸ್ಗೆ ಇದನ್ನ ಕೊಟ್ರಲ್ಲ, ಪರ್ಮಿಷನ್ ಕೊಟ್ರಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಆ ಕೇಸು, ಇಡಿ ಕೇಸು ವಜಾ ಆಯ್ತು, ಗೊತ್ತಿದ್ಯಾ? ನಿಮ್ದು ಯಾರ್ದು ಒಬ್ರದ್ದು ನಿಮ್ದು ಎಲ್ಲ ಇದೆಯಲ್ಲ ಗೊತ್ತಿಲ್ಲ, ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ? ಇವೆಲ್ಲ ಮಾತಾಡೋದು.